ಪಾರ್ಕಲ್ಲಿ ಆಗಿರ್ಲಿ, ಹೊರಗಡೆ ಎಲ್ಲೇ ಆಗಿರ್ಲಿ, ವೆರೈಟಿ ಆಗಿರುವಂತ ಗಿಡ ಮರಗಳು ಒಟ್ಟೊಟ್ಟಿಗೆ ಬೆಳೀತಾ ಇದೆ. ಅದೇ ನೀರು, ಅದೇ ಗಾಳಿ, ಅದೇ ಮಣ್ಣನ್ನ ಸೇವಿಸ್ಕೊಂಡು ಒಗ್ಗಟ್ಟಾಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಬೆಳೀತಾ ಇದಾವೆ. ಕೆಲವೊಂದು ಪುಟ್ಟ ಗಿಡಗಳಿರ್ಬೋದು, ಉದ್ದಕ್ಕೆ ಬೆಳೆಯುವಂತ ಮರಗಳಿರ್ಬೋದು, ಅಥವಾ ಹೂ ಕೊಡುವಂತ ಗಿಡಗಳು, ಖಾಲಿ ಎಲೆ ಮಾತ್ರ ಇರುವಂತ ಗಿಡಗಳು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಒಗ್ಗಟ್ಟಿನಲ್ಲಿ ಬೆಳೀತಾ ಇದ್ದಾವೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ? ಒಬ್ರಿಗೊಬ್ರು ಕಂಪೇರ್ ಮಾಡ್ತಾ, ಕೆಲವರು ಕಪ್ಪಾಗಿದ್ದಾರೆ, ಕೆಲವರು ಬಿಳಿಯಾಗಿದ್ದಾರೆ, ಕೆಲವರು ಉದ್ದಕ್ಕಿದ್ದಾರೆ, ಕೆಲವರು ಸಣ್ಣಕ್ಕಿದ್ದಾರೆ, ಇದೆಲ್ಲ ಮಾತಾಡ್ತಾ ಇನ್ನೊಬ್ರನ್ನ ಡಿಮೋಟಿವೇಟ್ ಮಾಡೋ ಜನಗಳು ನಮ್ ಸುತ್ತಮುತ್ತ ಇದ್ದಾರೆ ಅಂದ್ರೆ ನೀವು ನಂಬಲೇಬೇಕು. ತುಂಬಾ ನೋವಿನ ಸಂಗತಿ ಏನಂದ್ರೆ, ಮನೆಗಳಲ್ಲೂ ಇದು ನಡೀತಾ ಇದೆ. ಅಕ್ಕ ತಂಗಿ, ಅಣ್ಣ ತಮ್ಮ ನಡುವಲ್ಲೂ ಈ ಕಂಪ್ಯಾರಿಸನ್ ಇಂದಾಗಿ ಎಷ್ಟೋ ಜನ ಡಿಪ್ರೆಷನ್ಗೂ ಹೋಗಿರೋದಿಲ್ಲ. ಬೇರೊಬ್ಬ ವ್ಯಕ್ತಿನ ಅವರು ಇರೋ ಹಾಗೆ ನಾವು ಆಕ್ಸೆಪ್ಟ್ ಮಾಡ್ಬೇಕು. ಅದು ಮಗಳೇ ಆಗಿರ್ಲಿ, ಮಗ ಆಗಿರ್ಲಿ, ಅಕ್ಕ ಆಗಿರ್ಲಿ, ಅಣ್ಣ ಆಗಿರ್ಲಿ, ತಮ್ಮ ಆಗಿರ್ಲಿ, ಫ್ರೆಂಡ್ ಆಗಿರ್ಲಿ, ಯಾರೋ ಹೊರಗ್ನವ್ರಾಗಿರ್ಲಿ, ಅವರಲ್ಲಿರುವಂತ ಪಾಸಿಟಿವ್ ಅಂಶ, ಅವರಲ್ಲಿರುವಂತ ಸ್ಟ್ರೆಂತ್ ಏನಿದೆ ಅದನ್ನ ಎತ್ತಿ ಹಿಡಿದು ಅವರ ಸಾಧನೆಗೆ ನಾವು ಸಪೋರ್ಟ್ ಮಾಡ್ಬೇಕು. ಅದು ಬಿಟ್ಟು ನೀನ್ ಫೇಲ್ ಆಗಿದ್ಯಾ, ನೀನ್ ನೋಡಕ್ ಚೆನ್ನಾಗಿಲ್ಲ, ಈ ತರ ಮಾಡ್ತಾ ಹೋದ್ರೆ ಅವ್ರಿಗೂ ಮೇಲೆ ಬರಕ್ಕಾಗಲ್ಲ, ನಿಮ್ಗೂ ಏನು ಸಿಗಲ್ಲ. ಎಲ್ರಿಗೂ ಗೊತ್ತಿರೋ ಅಂಶ ಏನಂದ್ರೆ, ನಮ್ಮ ಮನೆಯವರು ಚೆನ್ನಾಗಿರ್ಬೇಕು, ನಮ್ಮ ಮನೆ ಮಕ್ಕಳು ಚೆನ್ನಾಗಿರ್ಬೇಕು. ನಾವೇ ಅವರಲ್ಲಿರೋ ವೀಕ್ನೆಸ್ ನ ಎತ್ತಿ ಹಿಡಿದು ಮಾತಾಡಿ ಅವ್ರನ್ನ ಕೆಳಗ್ ತಳ್ಳೋದ್ರಿಂದ ಅವರು ಇನ್ನಷ್ಟು ಕುಗ್ತಾರೆ. ಅವರಲ್ಲಿರೋ ನೆಗೆಟಿವ್ ಅಂಶನ ಕೇಳ್ತಾ ಹೋದ್ರೆ ಅವರಿಗೂ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಯೋಚನೆ ಮಾಡಿ ನೋಡಿ.